ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸುವ ಲಕ್ಷಾಂತರ ಭಕ್ತರ ಅನ್ನದಾಸೋಹಕ್ಕಾಗಿ ದೇವಸ್ಥಾನ ಸಮಿತಿಯಿಂದ ಮಸಾಲೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಹೌದು, ಇದು ನಾಯಕನಹಟ್ಟಿ ಪಟ್ಟಣದ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವ ಮಾಡಿರುವಷ್ಟು ನೀರು ಭಿಕ್ಷೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಸ್ವಾಮಿ ದರ್ಶನ ಪಡೆದು ಹಸಿವಿನಿಂದ ಹೋಗಬಾರದು ಎಂಬ ಉದ್ದೇಶದಿಂದ ಶ್ರಾವಣ ಮಾಸದಲ್ಲಿ ಭಕ್ತರಿಗೆ ದಾಸೋಹ ಮಾಡಲು ಟನ್ಗಟ್ಟಲೆ ಮಸಾಲೆ ಪುಡಿ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ. ಸಾವಿರಾರು ಜನರಿಗೆ ಸಾಂಬಾರ್ ತಯಾರಿಸಲು ಅಂಗಡಿಯಿಂದ ಖರೀದಿಸುತ್ತಿದ್ದ ಖಾರದ ಪುಡಿ, ಮಸಾಲೆ ಪುಡಿಯಿಂದ ತಯಾರು ಮಾಡುತ್ತಿದ್ದ ಊಟ ರುಚಿಸುವುದಿಲ್ಲ. ಆದ್ದರಿಂದ ಪ್ರತಿ ವರ್ಷ ದೇವಸ್ಥಾನದ ವತಿಯಿಂದಲೇ ಗುಣಮಟ್ಟದ ಮಸಾಲೆ ಪುಡಿಯನ್ನ ತಯಾರಿಸಲಾಗುತ್ತಿದೆ. ದೇವಸ್ಥಾನದಲ್ಲಿ ಯಾರಾದರೂ ಭಕ್ತರು ಬಂದು ದಾಸೋಹ ಮಾಡಿಸಿದರೆ ಅವಕಾಶ ನೀಡಲಾಗುವುದು. ಯಾರು ಮುಂದೆ ಬರದಿದ್ದರೆ ದೇವಸ್ಥಾನದಿಂದಲೇ ಅಡುಗೆ ತಯಾರಿಸಿ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗುವುದು ಎಂದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಗಂಗಾಧರಪ್ಪ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಸಿಬ್ಬಂದಿಗಳಾದ ಸತೀಶ್, ಮನು, ಪ್ರಕಾಶ್, ಶಂಕರ್, ಮಂಜುನಾಥ್, ರುದ್ರೇಶ್, ಶಿವಣ್ಣ, ಶಿವರಾಜ್, ತಿಪ್ಪೇಸ್ವಾಮಿ, ತಿಪ್ಪೇಶ್, ದುರ್ಗೇಶ್, ದೇವರಾಜ್ ಇದ್ರು.